ಹಾಗೆ ನಮ್ಮೆಲ್ಲರ ಗುರುಗಳಾದಂಥ ಬ್ರಹ್ಮರ್ಷಿ ಸುಭಾಷ್ ಪತ್ರಿ ಅವರಿಗೆ, ಗುರುಮಾತಾ ಸ್ವರ್ಣಮಾಲಾ ಪತ್ರಿ ಅವರಿಗೆ ನನ್ನ ಆತ್ಮಪೂರ್ವಕ ನಮನಗಳನ್ನು ತಿಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವತ್ತು ನಾವು ತಿಳ್ಕೋಬೇಕಾಗಿರುವಂಥ ವಿಷಯಗಳು ಏನು ಅಂತಂದರೆ ಅಂತರ್ಶಿಶು, ಇನ್ನರ್ ಚೈಲ್ಡ್ ಅಂತ ಹೇಳ್ತೀವಿ. ಇದು ಪ್ರತಿ ಒಬ್ಬರು ತಿಳ್ಕೋಬೇಕಾಗಿರೋಂಥ ವಿಷಯಗಳು. 6 ಇಯರ್ಸ್ನಿಂದ 90 ಇಯರ್ಸ್ ಇರೋವರೆಗೂ ಪ್ರತಿಯೊಬ್ಬರಿಗೂ ಬೇಕಾಗಿರೋ ವಿಷಯಗಳು. ಓಕೆ, ನಾವೆಷ್ಟು ಸಾಧನೆ ಮಾಡ್ತಾ ಇದ್ದೀವಿ. ಓಕೆ, ನಾವೆಷ್ಟು ಸಾಧನೆ ಮಾಡ್ತಾ ಇರ್ತೀವಿ, ಬಟ್ ನಮ್ಮಲ್ಲಿ ಏನೋ ಒಂದು ಕೊರತೆ ಇರುತ್ತೆ. ಎಲ್ಲೋ ಲ್ಯಾಕ್ ಫೀಲ್ ಆಗ್ತಾ ಇರ್ತೀವಿ, ಅಂದರೆ ಪರಿಪೂರ್ಣತೆ ಅನ್ನೋದು ಇರೋದಿಲ್ಲ. ಅದಕ್ಕೆ ಕಾರಣ ಏನು? ಇಲ್ಲಿ ನಾವು ಎಷ್ಟು ತಾಸು ಮೆಡಿಟೇಷನ್ ಮಾಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಅಲ್ಲ ಮಾಸ್ಟರ್ಸ್. 1 ಅವರ್ ಮೆಡಿಟೇಷನ್ ಮಾಡ್ತಾ ಇದ್ವಿ, ಅದು ಎಷ್ಟು ಇಂಪಾರ್ಟೆಂಟು. ರಿಮೈನಿಂಗ್ 23 ಅವರ್ಸ್, ಉಳಿದಿರುವಂಥ 23 ತಾಸು ನಾವು ಹೇಗಿದ್ದೀವಿ, ನಮ್ಮ ಆಲೋಚನೆಗಳು ಹೇಗಿದ್ದಾವೆ, ಇದ್ರ ಬಗ್ಗೆ ಕೂಡ ನಮ್ಮ ಗಮನ ಕೊಡಬೇಕು. ಪತ್ರಿ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ ಮಿರಾಕ್ಯುಲಸ್ ಥಾಟ್ಸ್ ಅಂತ ಹೇಳಿ. ಇದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಧ್ಯಾನ ಮಹಾಚಕ್ರಗಳಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋದಾಗ 2012ನಿಂದ ನಾವು ರೆಗ್ಯುಲರ್ ಹೋಗೋದು ಸ್ಟಾರ್ಟ್ ಮಾಡೀವಿ. ನಮ್ಮ ಫ್ಯಾಮ್ಲಿ, ಇಡೀ ಫ್ಯಾಮ್ಲಿ ಎಲ್ಲರೂ ಕೂಡ ಕಂಪಲ್ಸರಿ ಹೋಗ್ತೀವಿ. ಅಲ್ಲಿ ಯಾವಾಗಲೂ ಹೇಳ್ತಿದ್ರು ನೆಕ್ಸ್ಟ್ ಇಯರ್ ಧ್ಯಾನ ಮಹಾಚಕ್ರಕ್ಕೆ ಇಷ್ಟು 1000 ಜನ ಬರ್ತಾರೆ ಅಂತ ಹೇಳಿ. ಖಂಡಿತ ಅಷ್ಟೇ ಬರ್ತಿದ್ರು. ನನಗೆ ಯಾವಾಗಲೂ ಒಂದು ಡೌಟ್ ಆಗ್ತಿತ್ತು, ಅವ್ರಿಗೆ ಮುಂದೆ ಆಗೋದು ಅವ್ರಿಗೆ ತಿಳಿಯುತ್ತಾ, ಇಲ್ಲ ಅವರು ಹೇಳಿದ್ದು, ಅವರು ವಾಕ್ ಏನು ಬರುತ್ತೋ ಅದೇ ಮ್ಯಾನಿಫೆಸ್ಟ್ ಆಗುತ್ತಾ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗ್ತಿತ್ತು. ಅದು ಯಾವಾಗಲೂ ಕೂಡ ಮಿರಾಕ್ಯುಲಸ್ ಥಾಟ್ಸ್ ಅಂತ ಒಂದು ಅದ್ಭುತವಾದಂಥ ಆಲೋಚನೆಗಳನ್ನೇ ಅವರು, ಅದ್ಭುತವಾದಂಥ ಮಾತುಗಳನ್ನೇ ಮಾತಾಡ್ತಿದ್ರು, ಅಷ್ಟು ಅದ್ಭುತವಾದಂಥ ಆಲೋಚನೆಗಳನ್ನೇ ಮಾಡ್ತಿದ್ರು, ಅದ್ಭುತವಾದಂಥ ಕಾರ್ಯಗಳನ್ನೇ ಅವರು ಮಾಡ್ತಿದ್ರು. ಮನಸ ವಾಚ ಕರ್ಮೇನ ಅಂತ ಹೇಳ್ತೀವಿ. ಒಂದು ಯೋಗಿಯ ಲಕ್ಷಣಗಳು. ಇಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಪ್ರತಿಯೊಂದು ಮನುಷ್ಯ ತಾನು ಏನು ಮಾಡ್ತಾ ಇದ್ದಾನೋ ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅವರ ಒಂದು ಆಲೋಚನೆಗಳಿಂದನೇ ಸ್ಟಾರ್ಟ್ ಆಗುತ್ತೆ. ನಾವು ಅನ್ಕೊತೀವಿ ಪತ್ರಿ ಸರ್ ಅಲ್ಲ ಒಂದು ಯೋಗಿ ಇದ್ದಂಗೆ ಎಷ್ಟೋ ಸಾಧನೆ ಮಾಡಿದ್ದಾರೆ, ಅವ್ರಿಗೆ ಮಾತ್ರ ಸಾಧ್ಯ, ನಮಗೆಲ್ಲ ಆಗಲ್ಲ ಅಂತ ಹೇಳಿ. ಇಲ್ಲ, ಪ್ರತಿಯೊಬ್ಬರಿಗೂ ಕೂಡ ಆ ವಾಕ್ ಶಕ್ತಿ ಇದೆ. ಅವ್ರು ಏನು ಅವ್ರ ಲೈಫ್ನಲ್ಲಿ ಪಡಿಬೇಕು ಅಂದ್ಕೊಂಡಿರೋ ಅವನ್ನೆಲ್ಲವೂ ಕೂಡ ಪಡೆಯೋ ಶಕ್ತಿ ಪ್ರತಿಯೊಬ್ಬರಲ್ಲಿ ಕೂಡ ಇದೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ನಮ್ಮ ಆಲೋಚನೆಗಳಲ್ಲೇ ನಾವು ಸ್ಟ್ರಕ್ ಆಗ್ತಾ ಇದ್ದೀವಿ. ಅಷ್ಟು ಓಪನ್ನೆಸ್ ನಮ್ಮಲ್ಲಿ ಇರೋದಿಲ್ಲ. ಅಲ್ಲಿ ಆಲೋಚನೆಗಳಲ್ಲೇ ನಾವು ಲಿಮಿಟ್ ಮಾಡ್ಕೊತಾ ಇದ್ದೀವಿ ನಮ್ಮ ಆಲೋಚನೆಗಳನ್ನು. ನಿಮ್ಮ ಲೈಫ್ನಲ್ಲಿ ಸಂತೋಷ, ಸಮೃದ್ಧಿ, ಸುಖ, ಶಾಂತಿ ಇವೆಲ್ಲವೂ ಆಗ್ಬೋದು. ಅಲ್ಲಿಂದನೇ ನಾವು ಸ್ಟಾರ್ಟ್ ಮಾಡೋಣ. ಎಲ್ಲಿ ನಾವು ಲ್ಯಾಕ್ ಆಗ್ತಾ ಇದ್ದೀವಿ, ನಮ್ಮ ಆಲೋಚನೆಗಳಲ್ಲಿ ಎಲ್ಲಿ ನಾವು ಸ್ಟ್ರಕ್ ಆಗ್ತಾ ಇದ್ದೀವಿ, ಅಂಥ ಒಂದು ಅದ್ಭುತ ಆಲೋಚನೆಗಳು ನಮಗೆ ಯಾಕೆ ಬರ್ತಾ ಇಲ್ಲ? ಒಂದು ಏನು, ನಿಮ್ಮ ಆಲೋಚನೆಗಳು ಹೇಗಿರುತ್ತೋ ನಿಮ್ಮ ಸ್ಥಿತಿ ಆಗಿರುತ್ತೆ. ಆ ಆಲೋಚನೆಗಳಲ್ಲಿ ಯಾಕೆ ನಾವು ಸ್ಟ್ರಕ್ ಆಗ್ತಾ ಇದ್ದೀವಿ? ಜೀಸಸ್ ಏನು ಹೇಳ್ತಾರೆ ಅಂದರೆ, ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ಬಿಕಮ್ ಎ ಚೈಲ್ಡ್ ಯು ಕಾಂಟ್ ಎಂಟರ್ ಇನ್ ಮೈ ಕಿಂಗ್ಡಮ್ ಆಫ್ ಗಾಡ್ ಅಂತ ಹೇಳ್ತಾರೆ. ನೀವು ಮಗುವಿನಂಥ ಒಂದು ಸ್ಥಿತಿ ಹೋಗೋವರೆಗೂ ನೀವು ಆ ದೈವ ಸಾಮ್ರಾಜ್ಯದಲ್ಲಿ ಕಾಲಿಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಚೈಲ್ಡ್ ಮತ್ತೆ ಆಗೋದು ಅಂತಂದರೆ ಅರ್ಥ ಏನು ಅಂತಂದರೆ, ಚೈಲ್ಡ್ ಲೈಕ್ ಪರ್ಸನಾಲಿಟಿ. ಒಂದು ಮಗುವಿನ ಸ್ಥಿತಿ ಹೇಗಿರುತ್ತೆ, ಯಾವಾಗಲೂ ಕೂಡ ಜಾಯ್ಫುಲ್ ಆಗಿರುತ್ತೆ.
ಜಾಯ್ ಅನ್ನೋದು ಸ್ಪಾಂಟೇನಿಯಸ್ ಆಗಿರುತ್ತೆ. ಅವರು ಫೀಲ್ ಆಗೋದು ಬೇಕಾಗಿಲ್ಲ. ಅವರು ಒಂದು ಫಿಲಿಮ್ ನೋಡಿದ್ರೇ ಜಾಯ್ಫುಲ್ ಆಗಿರ್ತಾರೋ, ಇಲ್ಲ ಹೊರಗಡೆ ಪಾರ್ಕ್ಗೆ ಹೋದ್ರೇ ಜಾಯ್ಫುಲ್ ಆಗಿರ್ತಾರೋ, ಅದಲ್ಲ, ಯಾವಾಗಲೂ ಕೂಡ ಒಂದು ಜಾಯ್ಫುಲ್ ಆಗಿರ್ತಾರೆ. ಸೊ ಅವ್ರಿಗೆ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ, ಟೆನ್ಷನ್ ತೊಗೊಳೋದಿಲ್ಲ ಅವರು. ಸೊ ಇದಕ್ಕೆ ಏನು ಕಾರಣ ಅಂದರೆ ಆ ಮೂಮೆಂಟ್ನಲ್ಲಿ ಜೀವನ ಮಾಡ್ತಾರೆ. ಸೊ ಇವತ್ತೇನೋ ಟೀಚರ್ ಹೇಳಿದರು, ಅಂದರೆ ಚೈಲ್ಡ್ಹುಡ್ ಅಂದರೆ 8 ವರ್ಷವರೆಗೂ. ಸೊ ಇವತ್ತೇನು ಟೀಚರ್ ಹೇಳಿದರು, ಬೈದರು, ಅದು ನನಗೆ ಕ್ಯಾರಿ ಫಾರ್ವರ್ಡ್ ಮಾಡೋಂಗಿಲ್ಲ. ಆ ಮೂಮೆಂಟ್ ಅವರು ಬೇಜಾರು ಮಾಡ್ಕೊತಾರೆ. ನೆಕ್ಸ್ಟ್ ಮೂಮೆಂಟ್ ಟೀಚರ್ ಅಂದರೆ ಮಿಸ್ ಅಂದರೆ ಕೂಡ ಅವ್ರಿಗೆ ನಾರ್ಮಲ್ ಅವ್ರ ಪ್ರೀತಿ ಏನಿರುತ್ತಲ್ಲ ಅದು ತೋರಿಸ್ತಾರೆ. ಸೊ ಹಂಗೆ ಕ್ಯಾರಿ ಫಾರ್ವರ್ಡ್ ಅವ್ರು ಮಾಡ್ಕೊಳೋದಿಲ್ಲ. ಅಂದರೆ ಆ ರೀತಿ ನಮ್ಮ ಇಡೀ ಲೈಫ್ನ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿದಾಗ ಮಾತ್ರ ಸೊ ಆ ದೈವ ಸಾಮ್ರಾಜ್ಯದಲ್ಲಿ ನಾವು ಕಾಲಿಡೋ ಒಂದು ಎಬಿಲಿಟಿ ನಮಗೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಆ ಚೈಲ್ಡ್ ಲೈಕ್ ಪರ್ಸ್ನಾಲಿಟಿ ಯಾಕೆ ಅಲ್ಲೇ ಎಂಡ್ ಆಗಿದೆ, ಮತ್ತೆ ನಾವು ಇಡೀ ಲೈಫ್ ನಮ್ಮ ಕಂಟಿನ್ಯೂ ಯಾಕೆ ಆಗೋದಿಲ್ಲ? ಸೊ ಎಲ್ಲರಿಗೂ ಟೆನ್ಷನ್ಸ್ ಅನ್ನೋದು ಇರುತ್ತೆ. ಸೊ ಪತ್ರಿ ಸರ್ಗೂ ಭಾಳಷ್ಟು ಕಮಿಟ್ಮೆಂಟ್ಸ್ ಇದ್ವು. ಬಟ್ ಅವರಲ್ಲಿ ಯಾವತ್ತೂ ನಾವು ಟೆನ್ಷನ್ ಅನ್ನೋದೇ ನೋಡಿದ್ದಿಲ್ಲ, ವರೀಸೇ ನೋಡಿದ್ದಿಲ್ಲ. ಸೊ ಆ ಕ್ಷಣದಲ್ಲಿ ಅವ್ರು ಜೀವನ ಮಾಡ್ತಿದ್ರು, ಆ ಚೈಲ್ಡ್ ಲೈಕ್ ಪರ್ಸ್ನಾಲಿಟಿ ಇರ್ತಿತ್ತು. ಸೊ ಎಷ್ಟೇ ಟೆನ್ಷನ್, ಎಷ್ಟೇ ವರ್ಕ್ ಇದ್ರೂ ಕೂಡ ಎಲ್ಲರೂ ಬಂದರೂ ಕೂಡ ನಗಿಸ್ತಿದ್ರು, ಒಂದು ಜಾಯ್ ಅನ್ನೋದು ನಮಗೆ ಕೊಡ್ತಿದ್ರು. ಸೊ ಅವ್ರು ಕೊಟ್ಟಿರೋ ಆ ಜಾಯ್ಫುಲ್ ಮೂಮೆಂಟ್ಸ್ ಇಡೀ ವರ್ಷಕ್ಕೆ ನಮಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ರು ಪ್ರತಿ ಒಂದು ಧ್ಯಾನ ಮಹಾಚಕ್ರದಲ್ಲಿ. ಒಂದೇ ಒಂದು ಸ್ಟೇಟ್ಮೆಂಟ್, ಆ ಸ್ಟೇಟ್ಮೆಂಟ್ ನಾವು ಇಟ್ಕೊಂಡ್ರೂ ಸಾಕು, ಇಡೀ ವರ್ಷ ನಾವು ಈಸಿಯಾಗಿ ಆಧ್ಯಾತ್ಮಿಕದಲ್ಲಿ ಮುಂದೆ ಹೋಗ್ಬೋದಿತ್ತು. ಸೊ ಅಂಥ ಒಂದು ಸ್ಟೇಟ್ಮೆಂಟ್ಸ್, ಆ ಒಂದು ಜಾಯ್, ಆ ಒಂದು ಫೀಲಿಂಗ್ನಿಂದ ನಾವು ವಾಪಸ್ ಬರ್ಬೋದಿತ್ತು ಆ ಧ್ಯಾನ ಮಹಾಚಕ್ರಗಳಿಂದ. ಬಿಕಾಸ್ ಅವ್ರ ಪ್ರೆಸೆನ್ಸ್ನಲ್ಲಿ ಇದ್ದರೆ ಸಾಕು, ಸೊ ಅಷ್ಟು ಎನರ್ಜಿಸ್ ನಾವು ಫೀಲ್ ಆಗ್ತಿದ್ವಿ. ಆ ರೀತಿ ಜಾಯ್ಫುಲ್ ಆಗಿರ್ತಿದ್ರು ಅವರು. ಸೊ ಅದೇ ರೀತಿ ನಮ್ಮ ಲೈಫ್ನಲ್ಲಿ ನಾವು ಯಾಕೆ ಇರಬಾರ್ದು? ನಾವು ಎಲ್ಲಿ ಸ್ಟ್ರಕ್ ಆಗ್ತಾ ಇದ್ವಿ? ಸೊ ಇದ್ರ ಬಗ್ಗೆ ಕೆಲವು ವಿಷಯಗಳು, ಅದರಿಂದ ಹೇಗೆ ಹೊರಗೆ ಬರಬೇಕು ಅನ್ನೋ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ಸೊ ಜ್ಞಾನಾಗ್ನಿ ಕರ್ಮದಗ್ಧಾನಂ ಅಂತ ಹೇಳ್ತಾರೆ. ಈ ಜ್ಞಾನ ನಾವು ಯಾವಾಗ ಪಡಿತೀವೋ ಆಟೋಮ್ಯಾಟಿಕ್ಕಾಗಿ ಸೊ ಅದಕ್ಕೆ ಸಂಬಂಧಪಟ್ಟಿರೋ ಪ್ರಾಬ್ಲಮ್ಸ್ನೆಲ್ಲ ಕೂಡ ನಾವು ಕ್ಲಿಯರ್ ಮಾಡ್ಕೊತೀವಿ. ಓಕೆ, ನನಗೆ ತಿಳಿದಿರುವ ಕೆಲವು ವಿಷಯಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸೆಲ್ಫ್ ಚೆಕ್ ಮಾಡ್ಕೊಳ್ರಿ, ನಾನು ಈ ರೀತಿ ಎಲ್ಲಾದರೂ ಸ್ಟ್ರಕ್ ಆಗಿದ್ದೀನಾ ನನ್ನ ಲೈಫ್ನಲ್ಲಿ ಅಂತ ಹೇಳಿ. ಸೊ ಚೈಲ್ಡ್ಹುಡ್ ಮೆಮೊರೀಸ್ ಅಂತ ಅಂದ ತಕ್ಷಣ ಎಲ್ಲರೂ ಕೂಡ ಒಳಗಡೆ ಒಂದು ಸ್ಪಾರ್ಕ್ ಆಗುತ್ತೆ. ಪ್ರತಿಯೊಬ್ಬ ಲೈಫ್ನಲ್ಲಿ ಕೂಡ ಈ ಚೈಲ್ಡ್ಹುಡ್ ಮೆಮೊರೀಸ್, ಟೀನೇಜ್ನಲ್ಲಿ ಇರುವಂಥ ಮೆಮೊರೀಸ್ ಇರೋದಿಲ್ಲ, 30 ಇಯರ್ಸ್ ಆದಮೇಲೆ ಇರುವಂಥ ಮೆಮೊರೀಸ್ ಇರೋದಿಲ್ಲ. ಬಟ್ ಚೈಲ್ಡ್ಹುಡ್ ಮೆಮೊರೀಸ್ ಅಂದ ತಕ್ಷಣ ಎಲ್ಲರಿಗೂ ರೀಕಾಲ್ ಆಗುತ್ತೆ, ಪ್ರತಿಯೊಂದು ಕೂಡ ನಮ್ಮ ಮೆಮೊರಿನಲ್ಲಿ ಇರುತ್ತೆ. ಸೊ ಆ ಚೈಲ್ಡ್ಹುಡ್ ಮೆಮೊರೀಸ್ನೇ ನಾವು ಇನ್ನರ್ ಚೈಲ್ಡ್ ಅಂತ ಹೇಳ್ತೀವಿ, ಅಂತರ್ಶಿಶು ಅಂತ ಹೇಳ್ತೀವಿ. ಸೊ ಈ ಮೆಮೊರೀಸ್ ಏನು ಮಾಡುತ್ತವೆ ಅಂತಂದರೆ ನಮ್ಮ ಲೈಫ್ನಲ್ಲಿ ಭಾರಿ ಪರಿಣಾಮ ತೋರಿಸ್ತವೆ. ಸೊ ಯಾವಾಗಲೂ ಕೂಡ ಆ ಅಂತರ್ಶಿಶುವನ್ನು ನಾವು ಕನೆಕ್ಟ್ ಆಗಬೇಕು, ಅದ್ರ ಜೊತೆಗೆ ನಾವು ಕನೆಕ್ಟ್ ಆಗಬೇಕು. ಸೊ ನಮ್ಮ ಲೈಫ್ನಲ್ಲಿರುವಂಥ ಆ ಹಿಂದಿನ ಆ ನೋವುಗಳಾಗಿರ್ಬೋದು, ಕೆಲವು ಆಘಾತಗಳನ್ನು ಫೀಲ್ ಆಗಿರ್ತೀವಿ, ಅವನ್ನೆಲ್ಲವೂ ಕೂಡ ಇದ್ದರೆ ನಾವು ಗುಣಪಡಿಸ್ಕೋಬೇಕು. ಸೊ ಈ 0 to 8 ಇಯರ್ಸ್ 8 ವರ್ಷಗಳವರೆಗೂ ತುಂಬ ಮೆಮೊರಿ ಪವರ್ ಇರುತ್ತೆ. ಸೊ ವೆರಿ ಕ್ರೂಷಿಯಲ್ ಸ್ಟೇಜ್ ಅಂತ ಹೇಳ್ಬೋದು. ಆ ಟೈಮ್ನಲ್ಲಿ ನಮಗೆ ಪಾಸ್ಟ್ ಲೈಫ್ ಕೂಡ ನಾವು ನೆನಪಿಟ್ಕೊಂಡೇ ಇರ್ತೇವೆ. ಎಷ್ಟು ಪಾಸ್ಟ್ ಲೈಫ್ ಅಂತಂದರೆ ಈ ಜನ್ಮಕ್ಕೆ ಬೇಕಾಗಿರುವ ಜ್ಞಾನ. ಸೊ ಆ ಟೈಮ್ನಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ, ಏನೋ ಅಂದ್ಕೊಂಡು ಬಂದಿರ್ತೀವಿ, ಆ ಲೈಫ್ ತೊಗೊಂಡಿರ್ತೀವಿ. ಸೊ ಅದನ್ನು ಸಾಧಿಸಿ ಇರ್ತೀವಿ, ಬಟ್ ರಿಮೈನಿಂಗ್ ಇರುತ್ತೆ. ಸೊ ಅದು ಏನು ಮಾಡುತ್ತೆ ಅಂತಂದರೆ ನೆಕ್ಸ್ಟ್ ಆಪ್ಷನ್ ಹೇಗೆ ಕೊಡ್ತಾರೆ ಆ ಮಾಸ್ಟರ್ಸ್ ನಮಗೆ ಅಂತಂದರೆ, ನೆಕ್ಸ್ಟ್ ಜನ್ಮ ತಗೋಬೇಕು,
ಸೊ ಈ ಜ್ಞಾನ ಏನು ತೊಗೊಂಡಿಯಲ್ಲ, ಇಲ್ಲಿ ಇನ್ಕಂಪ್ಲೀಟ್ ಮಾಡಿದ್ರಲ್ಲ ಹೋಮ್ವರ್ಕ್, ಸೊ ಈ ಜ್ಞಾನ ಮಾತ್ರ ತೊಗೊಂಡು ಹೋಗು ಅಂತ ಹೇಳ್ತಾರೆ. ಸೊ ಅಷ್ಟೇ ಬಿಟ್ಟರೆ ಆ ಟೈಮ್ನಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇವೆಲ್ಲವೂ ಕೂಡ ನಮಗೆ ಯಾವುದು ನೆನಪಿರೋದಿಲ್ಲ. ಆ ಟೈಮ್ನ ನಾವೆಷ್ಟು ಸಂಪಾದನೆ ಮಾಡೀವಿ, ಸೊ ಎಲ್ಲಾದರೂ ನಾವೇನ ಡಿಪಾಸಿಟ್ಸ್ ಮಾಡಿವಿ, ಇವೆಲ್ಲವೂ ಯಾವುವು ನೆನಪಿರೋದಿಲ್ಲ. ಆ ಟೈಮ್ನಲ್ಲಿ ನಾವು ಪಡೆದಿರುವ ಜ್ಞಾನ ಈ ಜನ್ಮದಲ್ಲಿ ನಮ್ಮ ಗ್ರೋತಿಗೆ ಬೇಕಾಗಿರೋದು ಮಾತ್ರ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಬಂದಿರ್ತೀವಿ. ಸೊ ಅಷ್ಟು ಜ್ಞಾನ ಇಲ್ಲಿ ಇರುತ್ತೆ, ಅಷ್ಟು ಮೆಮೊರೀಸ್ ಇರ್ತವೆ, ಪಾಸ್ಟ್ ಲೈಫ್ ಮೆಮೊರೀಸ್ ಇರ್ತವೆ. ಸೊ ಬಟ್ ಅದನ್ನು ಹ್ಯಾಂಡಲ್ ಮಾಡುವ ಜ್ಞಾನ ನಮಗೆ ಇರೋದಿಲ್ಲ. ಸೊ ಪಾಸ್ಟ್ ಲೈಫ್ ಸಂಬಂಧಪಟ್ಟಿರುವಂಥ ಎಲ್ಲ ಮೆಮೊರೀಸ್ ಇಲ್ಲಿರ್ತವೆ. ಸೊ ಅವನ್ನೆಲ್ಲ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋ ಜ್ಞಾನ ಮಾತ್ರ ಇರೋದಿಲ್ಲ, ಅರಿವು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಆ ಟೈಮ್ನಲ್ಲಿ ನಾವು ಏನೇನು ಕಲ್ತ್ಕೊಂಡಿವೋ ಸೊಸೈಟಿನಿಂದ ಆಗಿರ್ಬೋದು, ತಂದೆ ತಾಯಿ, ಇವೆಲ್ಲವೂ ಕೂಡ ನೆನಪಿರುತ್ತೆ. ಸೊ ಈ ಮೆಮೊರೀಸ್ ಏನು ಮಾಡ್ತವೆ ಅಂತಂದರೆ, ನಮ್ಮ ಈ ಲೈಫ್ನಲ್ಲಿ ನಮ್ಮ ರಿಲೇಷನ್ಶಿಪ್ ಆಗಿರ್ಬೋದು, ಗೋಲ್ ಸೆಟ್ಟಿಂಗ್ಸ್ ಆಗಿರ್ಬೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿರ್ಬೋದು, ಅದರ ಮೇಲೆ ಭಾರಿ ಪರಿಣಾಮ ತೋರಿಸ್ತಾ ಇರುತ್ತೆ. ಮೆಂಟಲ್ ಹೆಲ್ತ್ ಆಗಿರ್ಬೋದು, ಸೊ ಕಂಪ್ಲೀಟ್ ಎಬಿಲಿಟಿ ಟು ಫೀಲ್ ಜಾಯ್, ಲೈಕ್ ಏನಂತ ಹೇಳ್ಬೋದು, ಪೂರ್ತಿ ಸಂತೋಷವಾಗಿರುವಂಥ ಒಂದು ಎಬಿಲಿಟಿ, ಇದ್ರ ಮೇಲೆಲ್ಲ ಕೂಡ ಆ ಒಂದು ಜ್ಞಾಪಕಗಳು ಇದ್ರ ಮೇಲೆ ಎಫೆಕ್ಟ್ ಮಾಡ್ತಾ ಇರುತ್ತೆ. ಸೊ ಆ ಯಂಗರ್ ವರ್ಷನ್, ಆ ಬಾಲ್ಯಾವಸ್ಥೆನಲ್ಲಿರುವಂಥ ನಾವು, ನಮ್ಮ ಜೊತೆಗೆ ನಾವು ಸಮಥಿಂಗ್ ಅದು ಏನು ಮಾಡ್ತಾ ಇರುತ್ತೆ ಅಂತಂದರೆ, ಸೊ ವಿ ಹ್ಯಾವ್ ಟು ಕನೆಕ್ಟ್ ವಿತ್ ದಟ್. ಸೊ ಅದು ಆ ಮೆಮೊರೀಸ್, ಒಂದು ಯಂಗರ್ ವರ್ಷನ್, ಒಂದು ಬೇಬಿ ಇರುತ್ತಲ್ಲ ನಮ್ಮ ಒಳಗಡೆ, ಅಂದರೆ ಆ ಮೆಮೊರೀಸ್, ಆ ಜ್ಞಾಪಕಗಳು ನಮಗೇನೋ ಹೇಳಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತವೆ. ಸೊ ಅದ್ರ ಜೊತೆಗೆ ನಾವು ಕನೆಕ್ಟ್ ಆಗಬೇಕು. ಸೊ ಅದರಿಂದ ನಾವು ಕನೆಕ್ಟ್ ಆದಾಗಿನಿಂದ ಏನಾಗುತ್ತೆ ಅಂತಂದರೆ ನಮ್ಮ ಲೈಫೇ ಚೇಂಜ್ ಆಗ್ತಾ ಬರುತ್ತೆ. ಯಾಕೆಂತ ಅಂದರೆ ನೆಕ್ಸ್ಟ್ ಜನ್ಮಕ್ಕೆ ನಾವು ಒಳ್ಳೆ ಜ್ಞಾನ ಫಾರ್ವರ್ಡ್ ಮಾಡ್ಕೊಂಡು ಹೋಗಬೇಕು. ಸೊ ಈ ಎಲ್ಲ ಟ್ರಾಮಾಸ್ ಇವೆಲ್ಲವೂ ಕೂಡ ಅಲ್ಲ, ನಾವು ಸ್ಟ್ರಕ್ ಆಗಿರ್ತೀವಿ. ಸೊ ಈ ಸ್ಟ್ರಕ್ ಆದಾಗ ಏನಾಗುತ್ತೆ, ಇದನ್ನು ಕೂಡ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತೀವಿ ನೆಕ್ಸ್ಟ್ ಜನ್ಮಕ್ಕೆ. ಸೊ ಇದನ್ನು ಇಲ್ಲೇ ಬಿಟ್ಬಿಡಬೇಕು, ಅದರಿಂದ ಜ್ಞಾನ ತಿಳ್ಕೊಂಡು ಆ ಜ್ಞಾನಕ್ಕೆ ಕೂಡ ತೊಗೊಂಡು ಹೋಗಬೇಕು. ಸೊ ಏನು ಇನ್ನರ್ ಚೈಲ್ಡ್ ವೂಂಡ್ಸ್ ಅಂದರೆ, ಅಂಥವು ನಮ್ಮ ಒಳಗಡೆ ಇದಾವ ಅಂತ ನಾವೇ ಚೆಕ್ ಮಾಡ್ಕೋಬೇಕು. ಸೊ ಕೆಲವು ಸೈನ್ಸ್ ಇರ್ತವೆ. ಸೊ ನಮ್ಮ ಇನ್ನರ್ ಚೈಲ್ಡ್ಗೆ ನಮ್ಮ ಅಟೆನ್ಷನ್ ಬೇಕು ಅನ್ನೋದು ಯಾವಾಗ ಗೊತ್ತಾಗುತ್ತೆ? ಸೊ ಈ ಸೈನ್ಸ್ ಇದ್ದರೆ ನೀವು ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ. ಓಕೆ. ಸೊ ನಮಗೇನಾಗುತ್ತೆ ಅಂತಂದರೆ, ಪೇರೆಂಟ್ಸ್ ನೋಡಿದಾಗ ಕಿರಿಕಿರಿ ಅನ್ನಿಸ್ತದೆ. ಯಾಕೆ ಅಂತಂದರೆ ಆ 8 years ಅವ್ರ ಜೊತೆಗೆ ನಾವು ಬೆಳೆದಿರ್ತೀವಿ, ನಮಗೆ ಬಂದಿರೋ ಸಿಚುವೇಶನ್ಗೆ ಅವರೇ ಕಾರಣ ಅಂದ್ಕೊಂಡಿರ್ತೀವಿ. ಸೊ ಆ ಕಾರಣ, ಆ ಟೈಮ್ನಲ್ಲಿ ಆಗಿರುವಂಥ ಆ ಮೆಮೊರೀಸ್ ಹೀಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊತ, ಸೊ ಇವಾಗ ಅವ್ರು ನೋಡಿದ್ರೆ ಒಂಥರ ಕಿರಿಕಿರಿ ಅನ್ನಿಸ್ತದೆ, ಸಿಟ್ಟು ಬರುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದ ರೀಸನ್, ಒನ್ ಆಫ್ ದ ಸೈನ್ ನಿಮ್ಮ ಒಳಗಡೆ ಇನ್ನರ್ ಚೈಲ್ಡ್ ನಿಮ್ಮಿಂದ ಏನೋ ಕೇಳುತ್ತೆ ಅಂತ ಹೇಳಿ. ಓಕೆ. ಇನ್ನು ಏನು, ನಿಮ್ಮ ಬಾಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ಅವ್ರು ಯಾರಾದರೂ ನಿಮ್ಮನ್ನು ತಪ್ಪು ತೋರಿಸಿದ್ರೆ ಆವಾಗ ಇಮ್ಮಿಡಿಯೇಟ್ ನಾನು ವೇಸ್ಟ್ ಕ್ಯಾಂಡಿಡೇಟ್ ಏನೋ, ನನ್ನ ನಿಷ್ಪ್ರಯೋಜ ಅಂತ ಅನ್ನಿಸ್ತಾ ಇರುತ್ತೆ. ಇಮ್ಮಿಡಿಯೇಟ್ ನಾವು ಅಂದರೆ ಆ ತಪ್ಪನ್ನು ಒಪ್ಕೊಳೋದಿಲ್ಲ. ನಿಮ್ಮ ಲೈಫ್ ಪಾರ್ಟ್ನರ್ ಆಗಿರ್ಬೋದು, ನಿಮ್ಮ ಮನೆಯಲ್ಲೇ ಆಗಿರ್ಬೋದು. ಸೊ ಇಮ್ಮಿಡಿಯೇಟ್ ಸಿಟ್ಟು ಬರುತ್ತೆ. ಇನ್ನು ಏನು ಪ್ರಮೋಷನ್ ಸಿಗಲಿಲ್ಲ ಅಂದರೆ, ಸ್ಕಾಲರ್ಶಿಪ್ ಸಿಗಲಿಲ್ಲ ಅಂದರೆ, ಒಳ್ಳೆ ಮಾರ್ಕ್ಸ್ ಬಂದಿಲ್ಲ ಅಂತಂದರೆ ಇಮ್ಮಿಡಿಯೇಟ್ ನಾವು ಸೆಲ್ಫ್ ಕ್ರಿಟಿಸೈಸಮ್ ಮಾಡ್ಕೊತೀವಿ. ಸೊ ಇದು ಕೂಡ ಸೈನೇ, ನಿಮ್ಮ ಒಳಗಡೆ ಇನ್ನರ್ ಚೈಲ್ಡ್ ಒಂದು ಬ್ಲಾಕ್ಸ್ ಇದ್ದಾವೆ ಅಂತ ಅರ್ಥ. ಸೊ ಚಿಕ್ಕ ವಿಷಯಗಳಿಗೆ ಸಿಟ್ಟು ಬರುತ್ತೆ, ರಿಯಾಕ್ಷನ್ ತೋರಿಸ್ತಾ ಇರ್ತೀವಿ. ಸೊ ಇವೆಲ್ಲದಕ್ಕೆ ಕಾರಣ ಏನು? ನಿಮ್ಮ ತಪ್ಪಲ್ಲ, ಅವ್ರ ತಪ್ಪಲ್ಲ, ನಿಮ್ಮ ಒಳಗಡೆ ಇರುವಂಥ ನಿಮ್ಮ ಇನ್ನರ್ ಚೈಲ್ಡ್ ವೂಂಡ್ಸ್ ಅವೆಲ್ಲ ಕೂಡ ವರ್ತಮಾನದ ಮೇಲೆ ಪ್ರಭಾವವನ್ನು ತೋರಿಸ್ತಾ ಇರುತ್ತೆ. ಸೊ ಯಾಕೆ ಅಂತಂದರೆ, ಪ್ರಪಂಚದ ಮೇಲೆ ಇರುವಂಥ ಒಂದು ಒಪಿನಿಯನ್ ಅನ್ನೋದು ಈ ಏಜ್ನಲ್ಲೇ ನಮಗೆ ಸ್ಟಾರ್ಟ್ ಆಗುತ್ತೆ.
ಸೊ 8 ವರ್ಷ ಯಾವ ರೀತಿ ನಾವು ಬೆಳೀತಿದ್ವೋ ಅದೇ ಈ ಪ್ರಪಂಚ ಆಗುತ್ತೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಪ್ರಪಂಚ ಅಂದರೆ ಇಷ್ಟೇ. ಸೊ ಸಮ್ ಪರ್ಸನ್ಗೆ ಏನಾಗುತ್ತೆ ಅಂತಂದರೆ ಒಂದು ಏಜ್ ಬಂದ ಮೇಲೆ ಆ ಒಂದು ಬಿಲೀಫ್ ಸಿಸ್ಟಮ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲ ಇದು ಅಲ್ಲ, ಇದು ಹೀಗೆ ಅಂತ ಹೇಳಿ. ಬಟ್ ಆ ಟೈಮ್ನಲ್ಲಿ ಪ್ರಪಂಚ ಅಂದರೆ ಏನು ಡೆಫಿನೇಷನ್ ಇರುತ್ತೋ ಅದರ ಪರಿಣಾಮ ಅಂತೂ ಕಂಪ್ಲೀಟಾಗಿ ತೋರಿಸ್ತಾನೆ ಇರುತ್ತೆ. ಅಲ್ಲಿ ಏನೇ ನಡೀಲಿ ಅದನ್ನು ನಮ್ಮ ಜೊತೆ ಕನೆಕ್ಟ್ ಮಾಡ್ಕೊತೀವಿ, ನಮ್ಮ ಜೊತೆಗೆ ಲಿಂಕ್ ಮಾಡ್ಕೊತೀವಿ. ಸೊ ಇದು ನನ್ನಿಂದನೇ ಆಗೈತಲ್ಲ ಅಂತ ಹೇಳಿ, ಅದಕ್ಕೆ ಕಾರಣ ನಾವೇ ಏನೋ ಕ್ರಿಟಿಸಿಸಮ್ ಬರುತ್ತೆ. ಸೊ ಇದಕ್ಕೆ ಏನಂದರೆ ಒಂದು ಎಕ್ಸಾಂಪಲ್ ತೊಗೊಂಡು, ಸೊ ನಾವು ಚಿಕ್ಕವರಿದ್ದಾಗ ಪೇರೆಂಟ್ಸ್ ಏನಾದರೂ ಜಗಳ ಮಾಡ್ಕೊತಾ ಇರ್ತಾರೆ, ಡೈವರ್ಸ್ ಆಗಿರ್ತದೆ. ಸೊ ನಿಮ್ಮ ಮಗುನ ನೋಡ್ಕೊಳಕ್ಕಾಗೋದಿಲ್ಲ ನಿನಗೆ, ಆ ರೀತಿ ಅವರು ಜಗಳ ಮಾಡ್ಕೊತಾ ಇದ್ದಾರೆ ಅಂದ್ಕೊಳ್ಳಿ. ಸೊ ಅಲ್ಲಿ ಅವರ ಜಗಳಕ್ಕೆ ಕಾರಣ ನಾವೇ, ಆ ಮಗುಗೆ ಅನಿಸಿರ್ತದೆ. ಆ ಫೀಲಿಂಗ್ ಅನ್ನೋದು ದೊಡ್ಡವರಾದಾಗಿನಿಂದ ಎಲ್ಲ ನಾನೇ ಕಾರಣ ಏನೋ. ಇದು ಒಂದು ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೇನೆ. ತಂದೆ ತಾಯಿ ಸ್ಟ್ರೆಸ್ ಆಗಿ ಫೀಲ್ ಆಗಿದ್ದಾರೆ ಅಂತ ಅಂದ್ಕೊಳ್ರಿ. ಸೊ ಅವ್ರು ಬಂದು ನಮ್ಮನ್ನು ಪ್ರೀತಿ ಮಾಡೋದಕ್ಕಾಗೋದಿಲ್ಲ. ಅಲ್ಲಿ ಏನಂತ ಅನ್ಕೊಂತೀವಿ, ನನ್ನನ್ನು ಪ್ರೀತಿ ಮಾಡೋರೇ ಇಲ್ಲ. ಅದು ಇವಾಗ ನಮ್ಮ ಲೈಫ್ ಪಾರ್ಟ್ನರ್ ಏನಾದರೂ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ಯಾರ ಅಂತ ಅಂದ್ಕೊಳ್ರಿ. ಅಯ್ಯೋ ಪ್ರೀತಿಗೆ ನಾನು ಅರ್ಹತೆ ಇಲ್ಲ ಅಂತ ಅಂದ್ಕೊತೀವಿ. ಸೊ ಅಲ್ಲಿಂದ ಸೆಲ್ಫ್ ಕ್ರಿಟಿಸಿಸಮ್ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಲೋನ್ಲಿನೆಸ್, ನೆಗ್ಲಿಜೆನ್ಸ್, ಡಿಸ್ರೆಸ್ಪೆಕ್ಟ್ ಇವೆಲ್ಲವೂ ಕೂಡ ಬರುತ್ತೆ. ಅಲ್ಲಿ ರಿಲೇಷನ್ಶಿಪ್ ಅನ್ನೋದು ಡಿಸ್ಟರ್ಬೆನ್ಸ್ ಆಗ್ತಾ ಬರುತ್ತೆ. ಅಂದರೆ ಪ್ರತಿಯೊಂದಕ್ಕೆ ಕಾರಣ 90% ನಮ್ಮ ಇನ್ನರ್ ಚೈಲ್ಡ್ ಆಗುತ್ತೆ. ಸೊ ಆ ಇನ್ನರ್ ಚೈಲ್ಡ್ ವೂಂಡ್ ಇಲ್ಲಿ ಟ್ರಿಗ್ಗರ್ ಆಗುತ್ತೆ. ಸೊ ಇಲ್ಲಿ ಅದಕ್ಕೆ ಬೇರೆ ಕಾರಣಗಳಿರ್ಬೋದು. ನಿಮ್ಮ ಹಸ್ಬೆಂಡ್ ಬಂದು ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿರ್ಬೋದು, ಅದು ಎಷ್ಟೋ ಟೆನ್ಷನ್ಸ್ ಇರ್ತವೆ, ಆ ಟೈಮ್ನಲ್ಲಿ ನಿಮ್ಮ ಜೊತೆ ಕೂತ್ಕೊಳಕ್ಕಾಗೋದಿಲ್ಲ, ಅವೆಲ್ಲ ಇರ್ಬೋದು. ಬಟ್ ಲಾಜಿಕಲ್ ಆಗಿ ನೀವೇನು ಥಿಂಕ್ ಮಾಡ್ತೀರಾ, ನಿಮ್ಮ ಅಡಲ್ಟ್ ಮೈಂಡ್ ಏನು ಥಿಂಕ್ ಮಾಡುತ್ತೆ, ಇಲ್ಲಿ ಅಡಲ್ಟ್ ಮೈಂಡ್ ಲಾಜಿಕಲ್ ಆಗಿ ಥಿಂಕ್ ಮಾಡೋದು ಸಾಧ್ಯ ಇಲ್ಲ. ಒಂದು 10% ಓಕೆ ಬ್ಯುಸಿ ಆಗಿದ್ದಾರೇನೋ ಅಂತ ಅನ್ಕೊಂಡಿರ್ತೀರ. ಬಟ್ 90% ಇನ್ನರ್ ಚೈಲ್ಡ್ ಟ್ರಿಗ್ಗರ್ ಮಾಡ್ತಾ ಇರ್ತದೆ, ನೋಡು ನಿನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಸೊ ಹೋಗಿ ಫೈಟ್ ಮಾಡು ಅಂತ ಹೇಳಿ. ಸೊ ಆ ಸಿಚುವೇಶನ್ ನಾವು ಕಂಪೇರ್ ಮಾಡ್ಕೊತೀವಿ, ನಾವು ಕಂಪೇರ್ ಮಾಡ್ಕೊತೀವಿ, ಈ ರೀತಿ ರಿಯಾಕ್ಷನ್ ತೋರಿಸ್ತೀವಿ. ಸೊ ಇಲ್ಲಿ ನಮ್ಮ ಇನ್ನರ್ ಚೈಲ್ಡ್ ವೂಡ್ ಸಿಚುವೇಶನ್ನಿಂದ ನಾವು ಹೊರಗಡೆ ಬರಬೇಕು ಅಂತಂದರೆ ಫಸ್ಟ್ ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಇನ್ ಅ ಡೀಪರ್ ಸ್ಟೇಟ್ ಆಫ್ ಮೈಂಡ್ ಅಂದರೆ ಸೈಲೆನ್ಸ್ನಲ್ಲಿ ಇದ್ದಾಗ, ಸೊ ಅದನ್ನು ಅರ್ಥ ಮಾಡಿಕೊಂಡು ಲೈಕ್ ಆ ಮೂಮೆಂಟ್ ಬಂದಾಗ ಏನು ಮಾಡ್ತೀರ, ಈಗ ನಿಮಗೆ ಅರ್ಥ ಆಗಿದೆ. ಸೊ ಈ ಸಿಚುವೇಶನ್ಗೆ ನಮ್ಮ ಪಾಸ್ಟ್ ರಿಲೇಟೆಡ್ ಏನೋ ಒಂದು ಮೆಮೊರಿ ಇರುತ್ತೆ, ಆ ಭಯಕ್ಕೆ ಕಾರಣ ಇರ್ಬೋದು, ನೆಕ್ಸ್ಟ್ ಸಿಟ್ಟಿಗೆ ಕಾರಣ ಇರ್ಬೋದು. ಸೊ ಪ್ರಪಂಚದ ಬಗ್ಗೆ ನಿಮಗೆ ಏನು ಆಲೋಚನೆ ಇದೆ, ಅದು ಎಲ್ಲಿಂದ ಬಂದಿದೆ. ಸೊ ಖಂಡಿತ ನಿಮ್ಮ ಸ್ಥಿತಿಗೆ ನಿಮಗೆ ಗೊತ್ತಾಗುತ್ತೆ, ಈಸಿಯಾಗಿ ನೀವು ಕನೆಕ್ಟ್ ಆಗ್ತೀರಾ. ಸೊ ಅದನ್ನು ಚೆಕ್ ಮಾಡಿಕೊಂಡು, ಅಂದರೆ ಆ ಸ್ಟಿಲ್ನೆಸ್ನಲ್ಲಿ ಧ್ಯಾನಕ್ಕೆ ಕೂತ್ಕೊಂಡಾಗ ಆ ಸ್ಟಿಲ್ನೆಸ್ನಲ್ಲಿ ಸೊ ಅವೆಲ್ಲವೂ ಕೂಡ ಕ್ಲಿಯರ್ ಮಾಡ್ಕೋಬೇಕು. ಸೊ ಹೇಗೆ ಕ್ಲಿಯರ್ ಮಾಡ್ಕೊತೀರಾ ಅಂತಂದರೆ, ಜಸ್ಟ್ ಒಂದು ಫರ್ಗಿವ್ನೆಸ್. ಯಾಕೆ ಫರ್ಗಿವ್ನೆಸ್, ಆಕ್ಸೆಪ್ಟೆನ್ಸ್, ಗ್ರ್ಯಾಟಿಟ್ಯೂಡ್ ಅನ್ನೋ ಭಾವನೆಗಳು ನಮಗೆ ಎಲ್ಲ ಬಂದಿರೋ ಮಾಸ್ಟರ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಆ ಒಂದು ಆಕ್ಸೆಪ್ಟೆನ್ಸ್ ಅನ್ನೋ ಒಂದು ಮೂಡ್ ಇದ್ದಾಗ, ಅಂದರೆ ಲೈಕ್ ಆ ಒಂದು ಸ್ಟೇಜ್ ಇದ್ದಾಗ, ಆ ಸ್ಟೇಜ್ನಲ್ಲಿ ನಾವು ಇದ್ದಾಗ ಸೊ ಕಂಪ್ಲೀಟಾಗಿ ನಮ್ಮನ್ನು ನಾವು ಹೀಲ್ ಮಾಡ್ಕೊತೀವಿ. ಸೊ ಆ ಇನ್ನರ್ ಚೈಲ್ಡ್ ಟ್ರಿಗ್ಗರ್ ಆಗುತ್ತೆ, ನಿನ್ನನ್ನು ಅವರು ಆಕ್ಸೆಪ್ಟ್ ಮಾಡ್ತಾ ಇಲ್ಲ. ಒಂದು ಚಿಕ್ಕ ಮಗು ಆದರೆ ಏನು ಮಾಡ್ತಾರೆ, ಅವ್ರು ಇಮ್ಮಿಡಿಯೇಟ್ ಅವ್ರ ಕೈಯಲ್ಲಿ ಏನಿದೆ ಅದನ್ನು ಬಿಸಾಕ್ತಾರೆ, ಅವ್ರು ತೋರಿಸ್ತಾರೆ. ಬಟ್ ನಮಗೆ ಅದು ತೋರಿಸೋದು ಆಗೋದಿಲ್ಲ. ಸೊ ಆ ಚಿಕ್ಕವರಿದ್ದಾಗ ನಮ್ಮ ಫುಲ್ಫಿಲ್ಮೆಂಟ್ಸ್ ಬೇಕು ಅನ್ನೋದು ನಾವು ಸಾಧಿಸ್ಕೊತಿದ್ವಿ. ಬಟ್ ಈಗ ಅದು ಆಗೋದಿಲ್ಲ. ಸೊ ಕೂತ್ಕೋಬೇಕು, ಜಸ್ಟ್ ಚೆಕ್ ಮಾಡ್ಕೋಬೇಕು. ಸೊ ಈ ಪರಿಸ್ಥಿತಿ, ಈ ಜಗಳಗಳಾಗಿರ್ಬೋದು, ಈ ಬಾಸ್, ಇಲ್ಲಿ ಮನೆಯಲ್ಲಾದರೂ ಜಗಳ ಮಾಡ್ತೀವಿ ತಂದೆ ತಾಯಿ ಕಡೆ, ಆಫೀಸ್ನಲ್ಲಿ ಆ ಬಾಸ್ ಹತ್ರ ಜಗಳ ಮಾಡೋದಕ್ಕಾಗೋದಿಲ್ಲ.
ಸೊ ಪ್ರಮೋಷನ್ ಬಂದಿಲ್ಲ, ನೀವು ಹೇಳಿದಂಗೆ ಇನ್ನೊಬ್ಬ ಪರ್ಸನ್ ನಡ್ಕೊಂಡಿಲ್ಲ. ಸೊ ಆ ಮೂಮೆಂಟ್ನಲ್ಲಿ ಜಸ್ಟ್ ಅವರ ಪ್ಲೇಸ್ನಲ್ಲಿದ್ದಾಗ ನಾನಿದ್ರೆ ಯಾವ ರೀತಿ ಆ್ಯಕ್ಟ್ ಮಾಡ್ತೀನಿ, ಇದು ಓಕೆ ಅಲ್ವಾ? ಓಕೆ, ಆಕ್ಸೆಪ್ಟೆನ್ಸ್, ಸರ್ವಸ್ವೀಕೃತ ಭಾವನೆಯಿಂದ ಆ ಸಿಚುವೇಶನ್ನ ನಾನು ಒಂದು ಲೆಸನ್ ಆಗಿ ನಾನು ತಿಳ್ಕೊತೀನಿ. ಅದೇ ಕರ್ಮ. ಕರ್ಮ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಾರ್ದವರೆಗೂ ಅದು ಕರ್ಮ ಆಗುತ್ತೆ. ಅದೇ ನೀವು ಅರ್ಥ ಮಾಡಿಕೊಂಡ್ರೆ ಲೆಸನ್. ಕರ್ಮನ್ನು ನಾವು ಯಾವಾಗಲೂ ಅರ್ಥ ಮಾಡ್ಕೊಂಡಾಗೆ ಅದು ಒಂದು ಫ್ರೆಂಡ್ ಆಗುತ್ತೆ. ಅದೇ ನೀನು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಒಂದು ಎನಿಮಿ ಆಗುತ್ತೆ. ಸೊ ಆ ಕರ್ಮಗಳ ಅನುಭವಿಸ್ಬೇಕಾ ಅಂತಂದರೆ ಅನುಭವಿಸ್ಬೇಡ್ರಿ, ಜಸ್ಟ್ ಫೇಸ್ ಮಾಡಿರಿ. ಸೊ ಅದನ್ನು ತಿಳ್ಕೊಳ್ರಿ, ಓಕೆ ಎಲ್ಲಿಂದ ಬಂದಿದೆ. ಸೊ ಇದಕ್ಕೇನು ಯಾರು ಬಂದು ನಿಮ್ಮನ್ನು ಏನು ಉಪನಿಷತ್ತು ಅವು ಇವು ಹೇಳೋದು ಬೇಕಾಗಿಲ್ಲ. ಸೊ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಸೊ ಅದ್ರ ಕಡೆ ಕೂತ್ಕೊಂಡು ಡೀಲ್ ಮಾಡ್ಕೊಳ್ರಿ. ಟೈಮ್ ಇದಕ್ಕೆ ಬೇಕಾಗಿರೋದು ಟೈಮ್. ನಿಮ್ಮ ಜೊತೆಗೆ ನೀವು ಸ್ಪೆಂಡ್ ಮಾಡಬೇಕು. ಸೊ ಯಾರು ಬಂದು ಲೈಕ್ ಈ ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ ಇವೆಲ್ಲದಕ್ಕೂ ಮೀರಿ ಸೊ ಟೈಮ್ ಸಾಧನೆ ಅಂತಂದರೆ ಇದೆ. ಅಕಸ್ಮಾತ್ ನೀವು ಅದನ್ನು ಓವರ್ಕಮ್ ಮಾಡ್ಕೊಂಡಿಲ್ಲ ಅಂತಂದರೆ ಒಂದು ಪೇನ್ಫುಲ್ ಎಮೋಷನ್ಸ್ನು ಹಂಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊತ ಹೋಗ್ತೀರ. ಸೊ ಅದನ್ನು ವಿಕ್ಟಿಮ್ ಆಗಿ ಅಕಸ್ಮಾತ್ ಅದನ್ನು ಡೀಲ್ ಮಾಡೋಕ್ಕಾಗಿಲ್ಲ ಅಂದರೆ ಹೇಗಿರುತ್ತೆ ಅಂತಂದರೆ ಸೊ ಬೇರೆದಕ್ಕೆ ನಾವು ಅಡಿಕ್ಟ್ ಆಗ್ತೀವಿ. ಸೊ ಡ್ರಗ್ಸ್ ಆಗಿರ್ಬೋದು, ಡ್ರಿಂಕ್ಸ್ ಆಗಿರ್ಬೋದು, ಇಲ್ಲಾಂದರೆ ಸೋಷಿಯಲ್ ಮೀಡಿಯಾ. ಸೊ ಇಮ್ಮಿಡಿಯೇಟ್ ಫೋನ್ ಚೆಕ್ ಮಾಡಬೇಕು ನಮ್ಮ ಡೈವರ್ಷನ್ ಮಾಡ್ಕೊಳಕ್ಕೆ. ಸೀರಿಯಲ್ಸ್ ನೋಡಬೇಕು, ಶಾಪಿಂಗ್ ಮಾಡಬೇಕು. ಕೆಲವ್ರಿಗೆ ಮೂಡ್ ಆಫ್ ಆದ ತಕ್ಷಣ ಶಾಪಿಂಗ್ ಹೋಗ್ಬಿಡ್ತಾರೆ. ಆ ಟೈಮ್ನಲ್ಲಿ ವಾಸ್ತವಿಕತೆಗೆ ನಾವು ದೂರ ಇರಬೇಕು ಅನ್ನೋದು ಪ್ರಯತ್ನ ಮಾಡ್ತೀವಿ. ಅದನ್ನು ಡೈವರ್ಷನ್, ನಾನು ಡೀಲ್ ಮಾಡ್ತಾ ಇದ್ದೀನಿ, ಎಲ್ಲಿಗೂ ಹೋಗ್ತಾ ಇದ್ದೀನಿ ನಾನು, ಸೊ ಇದನ್ನು ಕ್ಲಿಯರ್ ಮಾಡ್ಕೊಂಡಿನಿ ಅಂತ. ಕ್ಲಿಯರ್ ಮಾಡಿಲ್ಲ, ಸಪ್ರೆಸ್ ಮಾಡ್ಕೊಂಡಿರ. ಸೊ ಅಲ್ಲಿ ಏನು ಮಾಡಬೇಕು, ಆ ಸಿಚುವೇಶನ್ ಬಂದಾಗ ಜಸ್ಟ್ ಕ್ಲೋಸ್ ಯುವರ್ ಐಸ್, ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗಿರಿ. ಒಂದು 10 ನಿಮಿಷ ಸಾಕು. ನಿಮ್ಮ ಮಗುವನ್ನ ಯಾವ ರೀತಿ ನೀವು ಸಮಾಧಾನ ಮಾಡ್ತೀರೋ, ಹೊರಗಡೆ ಇರುವಂಥ ಮಕ್ಕಳನ್ನಾಗಿರ್ಬೋದು, ಫ್ರೆಂಡ್ಸ್ನಾಗಿರ್ಬೋದು, ಸೊ ಆ ಟೈಮ್ನಾಗ ಕೂತ್ಕೊಂಡು ಈ ಸಿಟ್ಟು ಬರೋದಕ್ಕೆ ಕಾರಣ ಏನು, ಈ ಫೇಲ್ಯೂರ್ಸ್ ಕಾರಣ ಏನು, ಸೊ ಈ ರಿಲೇಷನ್ಶಿಪ್ ಬ್ರೇಕ್ ಆಗಿರೋದಕ್ಕೆ ಕಾರಣ ಏನು, ಜಸ್ಟ್ ಸಿಟ್. ಒಂದು 10 ನಿಮಿಷ ನಿಮಗೇನು ಬೇಕು ಅನ್ನಿಸ್ತಾ ಇದೆ ನೀವು ರಿಲೇಟ್ ಮಾಡ್ಕೊಂಡು ನೋಡ್ರಿ. ಚಿಕ್ಕವರಿದ್ದಾಗ ಏನಾದರೂ ಪರಿಣಾಮ ಇದಕ್ಕೆ ಸಂಬಂಧ ಇದೆನಾ. ಸೊ ಒಂದು ಸರ್ವಸ್ವೀಕೃತ ಭಾವನೆಯಿಂದ ಆ ಸಿಚುವೇಶನ್ನು ನೀವು ಆಕ್ಸೆಪ್ಟ್ ಮಾಡಿಕೊಂಡು, ಫೋರ್ಸ್ಫುಲಿ ಅಲ್ಲ, ಪ್ರೀತಿನಿಂದ. ಸೊ ಆಪೋಸಿಟ್ ಪರ್ಸನ್ನು ಫರ್ಗಿವ್ ಮಾಡಬೇಕಾ ಚೆಕ್ ಮಾಡಿಕೊಳ್ಳ್ರಿ. ಸೊ ಚಿಕ್ಕವರಿದ್ದಾಗ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಸೊ ಆ ಟೈಮ್ನಲ್ಲಿ ನಮಗೇನು ಅನ್ನಿಸ್ತದೆ, ಆ ಚಾಲೆಂಜಸ್ನು ಫೇಸ್ ಮಾಡೋದಕ್ಕೆ ನಾವು ರೆಡಿ ಇರೋದಿಲ್ಲ. ಯಾಕೆ? ತಂದೆ ತಾಯಿ ಪ್ರೊಟೆಕ್ಷನ್, ಒಂದು ಜಾಸ್ತಿ ಪ್ರೀತಿನಿಂದ ಇಂಥ ಚಾಲೆಂಜಸ್ನ ನಾವು ತೊಗೊಳಂಗಿಲ್ಲ. ಬಟ್ ಇವಾಗ ನೀವು ಆ ವರ್ಷನ್ ಅಲ್ಲ, ಅಡಲ್ಟ್ ವರ್ಷನ್. ಓಕೆ, ನಾನು ಫೇಸ್ ಮಾಡಬೇಕು, ಆಕ್ಸೆಪ್ಟೆನ್ಸ್. ಸೊ ಕಂಪ್ಲೀಟಾಗಿ ಚೆಕ್ ಮಾಡ್ಕೊಳ್ರಿ. ಅಲ್ಲಿ ಏನು ಮಾಡ್ಕೋಬೇಕು, ನಮ್ಮನ್ನು ನಾವು ಬ್ಯುಸಿ ಮಾಡ್ಕೋಬೇಕು, ಹೊರಗಡೆ ಹೋಗೋ ಪ್ರಯತ್ನ ಅಲ್ಲ. ಆ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಆ ಒಂದು ನಡೀತಾ ಇರುತ್ತೆ, ಸಂಘರ್ಷಣ ಅಂತ ಒಳಗಡೆ ನಡೀತಾ ಇರುತ್ತೆ. ಸೊ ಅದನ್ನು ಕ್ಲಿಯರ್ ಮಾಡಬೇಕು. ಹೇಗೆ ಮಾಡಬೇಕು? ಇನ್ನು ಹೆಲ್ದಿ ವೇ, ಪುಸ್ತಕಗಳನ್ನು ಓದಬೇಕು. ಆ ಭಾವೋದ್ವೇಗಗಳು ಏನಿರ್ತಾವಲ್ಲ ಅದನ್ನು ಪ್ರಾಸೆಸ್ ಮಾಡಬೇಕು. ಆಲ್ಕೆಮಿಸ್ಟ್ ಅಂತ ಹೇಳ್ತಾರೆ. ಸೊ ಈಗ ಸಿಟ್ಟು ಬಂದಿದೆ, ದ್ವೇಷ ಬಂದಿದೆ ಸಮ್ ಪರ್ಸನ್ ಮೇಲೆ, ಅದನ್ನು ಡೈವರ್ಷನ್ ಮಾಡೋಕ್ಕೆ ಇನ್ನೊಬ್ರಿಗೆ ಫೋನ್ ಮಾಡಿ ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡ್ತೀವಿ. ನಾವು ಕೆಟ್ಟಿದ್ದಲ್ಲದೆ ಅವ್ರನ್ನೂ ಕೂಡ ಕೆಡಿಸ್ತೀವಿ. ಸೊ ಒಂದು ಪುಸ್ತಕ ತಗೊಳ್ರಿ. ಆ ಲೈಫ್ನಲ್ಲಿ ಅವ್ರು ಯಾವ ರೀತಿ ಅವ್ರು ಓವರ್ಕಮ್ ಆಗಿದ್ದಾರೆ. ಪತ್ರಿ ಸಾರ್ ಆಗಿರ್ಬೋದು, ಪತ್ರಿ ಮೇಡಮ್ ಆಗಿರ್ಬೋದು. ಸೊ ಪತ್ರಿ ಮೇಡಮ್ಗೆ ಎಷ್ಟು ಚಾಲೆಂಜಸ್ ಇದ್ದಾವೆ. ಪತ್ರಿ ಸರ್ ಓಕೆ, ಪತ್ರಿ ಮೇಡಮ್ ಸೊ ಒಂದು ಹಸ್ಬೆಂಡ್ ಆಧ್ಯಾತ್ಮಿಕ ಹೋಗಿ ಅಂದರೆ
ಪ್ರಾಪಂಚಿಕ ವಿಷಯಗಳು ಯಾವುದು ಕನೆಕ್ಷನ್ ಇಲ್ಲದಾಗ ಇವರು ಇಬ್ಬರು ಮಕ್ಕಳನ್ನ ಯಾವ ರೀತಿ ಹ್ಯಾಂಡಲ್ ಮಾಡಿದ್ದಾರೆ. ಸೊ ಅಂಥ ವಿಡಿಯೋಸ್ ಇರ್ತವೆ. ಓಕೆ, ಕಂಪ್ಲೀಟಾಗಿ ಈಗ ಏನಾದರೂ ನೀವು ನೆಗೆಟಿವ್ ಭಾವೋದ್ವೇಗಗಳು ಬಂದಾಗ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರೋ, ಡೈಲಿ ಒಂದೊಂದು ಚಾಲೆಂಜ್ ನೀವು ಫೇಸ್ ಮಾಡ್ದಂಗೆ. ಸೊ ಇಲ್ಲಿ ಅದನ್ನು ಕಡಿಮೆ ಸಪ್ರೆಸ್ ಮಾಡ್ಕೋಬಾರ್ದು, ಪ್ರಾಸೆಸ್ ಮಾಡಬೇಕು. ಸೊ ನಮ್ಮ ಭಾವನೆಗಳನ್ನು ನಾವು ಸೆಲ್ಫ್ ಚೆಕ್ ಮಾಡ್ಕೊತ ಬರಬೇಕು. ಸೊ ಗ್ರ್ಯಾಟಿಟ್ಯೂಡ್ನಿಂದ, ಸೆಲ್ಫ್ ಲವ್ನಿಂದ, ಒಂದು ಆಕ್ಸೆಪ್ಟೆನ್ಸ್ನಿಂದ ಈ ರೀತಿ ಇದ್ದಾಗ ನಮ್ಮ ಒಳಗಡೆ ಸೆಲ್ಫ್ ಹೀಲಿಂಗ್ ಅನ್ನೋದು ಆಗುತ್ತೆ. ಇನ್ ಅ ವೆರಿ ಸಿಂಪಲ್ ವೇ. ಇನ್ನು ನಮ್ಮ ಒಳಗಡೆ ಸರ್ ಟೈಮ್ ಇದೆನಾ ಸರ್? ಓಕೆ. ಇನ್ನು ಕೆಲವು ವಿಷಯಗಳಲ್ಲಿ ಸಿಟ್ಟು, ದ್ವೇಷ, ಓಕೆ, ಅದನ್ನು ಈಸಿಯಾಗಿ ಅದರಿಂದ ಹೊರಗಡೆ ಬರ್ಬೋದು. ಬಟ್ ಸೆಲ್ಫ್ ಕ್ರಿಟಿಸಿಸಮ್ ಇರುತ್ತೆ, ಲೋ ಸೆಲ್ಫ್ ಎಸ್ಟೀಮ್ ಇರುತ್ತೆ. ಸೊ ನನಗೇನು ಗೊತ್ತಿಲ್ಲ, ನನ್ನಿಂದ ಏನೂ ಆಗೋದಿಲ್ಲ, ನಮ್ಮನ್ನು ನಾವೇ ವಿಮರ್ಶನೆ ಮಾಡ್ಕೊತಾ ಇರ್ತೀವಿ. ನಮ್ಮ ಒಳಗಡೆ ಕಡಿಮೆ ಸ್ವಾಭಿಮಾನ ಇರುತ್ತೆ. ಸೊ ಇದನ್ನು ಮಾತ್ರ ಭಾಳ ಕಷ್ಟ. ಇದರಿಂದ ಹೊರಗಡೆ ಬರೋದು ಭಾಳ ಕಷ್ಟ. ಸೊ ಚಿಕ್ಕವರಿದ್ದಾಗಿನಿಂದ ಆ ರೀತಿ ಬೆಳೆದು ನಮ್ಮ ಜೀನ್ಸ್ನಾಗೆ ಅದು ಸೆಟ್ಲ್ ಆಗಿರುತ್ತೆ. ನಮ್ಮಲ್ಲಿ ನಾವು ತಪ್ಪುಗಳನ್ನು ನೋಡ್ತಾ ಇರ್ತೀವಿ. ಮೇಲೆ ನಾನು ಹೇಳಿದ್ನಲ್ಲ, ಫಸ್ಟ್ ಹೇಳಿದ್ದೆಲ್ಲ ಕೂಡ ನಾವು ಈಸಿಯಾಗಿ ಓವರ್ಕಮ್ ಮಾಡಬೇಕಂದ್ರೆ ಫಸ್ಟ್ ನಮ್ಮ ಒಳಗಡೆ ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಇರಬೇಕು, ಸೆಲ್ಫ್ ಎಸ್ಟೀಮ್ ಇರಬೇಕು, ಸ್ವಾಭಿಮಾನ, ಲೈಕ್ ಏನಂತ ಹೇಳ್ಬೋದು, ಸೆಲ್ಫ್ ರೆಸ್ಪೆಕ್ಟ್. ನಮ್ಮ ಮೇಲೆ ನಮಗೆ ಅಭಿಮಾನ ಇರಬೇಕು, ಈಗೋ ಇರಬಾರ್ದು. ಚಿಕ್ಕ ವ್ಯತ್ಯಾಸ ಇದೆ ಸೆಲ್ಫ್ ರೆಸ್ಪೆಕ್ಟ್ಗೆ ಈಗೋಗೆ. ಈಗೋ ಅಂದರೆ ಏನು? ನನಗೇ ಎಲ್ಲ ಗೊತ್ತು, ದಟ್ ಈಸ್ ಈಗೋ. ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ನನಗೆ ಕೂಡ ಗೊತ್ತಿದೆ, ನನಗೂ ಜ್ಞಾನ ಇದೆ, ನಾನು ಮಾತ್ರ ಗ್ರೇಟ್, ನಾನು ಕೂಡ ಗ್ರೇಟ್. ಸೊ ಇದಕ್ಕೆ ಒಂದು ಲೈನ್ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು. ಸೊ ನಾನೇ ಗ್ರೇಟ್ ಅಂದಾಗ ಏನಾಗುತ್ತೆ, ಒಂದು ಈಗೋನಿಂದ ನಮ್ಮ ಒಳಗಡೆ ಇರುವಂಥ ನೆಗೆಟಿವಿಟಿನೆಲ್ಲ ಕೂಡ ನಾವು ಕವರ್ ಮಾಡ್ಕೊತಾ ಇದ್ವಿ. ಸೊ ನಾನು ಕೂಡ ಗ್ರೇಟ್ ಅಂದಾಗ ಸೊ ನಮ್ಮ ಒಳಗಡೆ ನಮ್ಮ ಮೇಲೆ ನಮಗಿರುವಂಥ ರೆಸ್ಪೆಕ್ಟ್ ತೋರಿಸ್ತಾ ಇದ್ವಿ, ನನ್ನ ಮೇಲೆ ನನಗಿರುವಂಥ ಪ್ರೀತಿ ನಾನು ತೋರಿಸ್ತಾ ಇದ್ದೀನಿ. ಅಲ್ಲಿನಿಂದ ನಮ್ಮ ಸಕ್ಸಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಳ್ರಿ, ಒಂದು 4 ಜನ ಇರ್ತಾರೆ. ಸೊ ಆ 4 ಜನ ಮಧ್ಯದಲ್ಲಿ ನೀವು ಕೂತ್ಕೊಂಡಾಗ ನಿಮ್ಮ ಫೀಲಿಂಗ್ಸ್ ಹೇಗಿದ್ದಾವೆ, ಅವ್ರು ಏನಾದರೂ ಹೇಳ್ತಾ ಇರ್ತಾರೆ, ಅಲ್ಲಿ ಸೆಲ್ಫ್ ಕ್ರಿಟಿಸಿಸಮ್ ಇರಬಾರ್ದು. ಅವ್ರು 4 ಮಾತುಗಳು ಚೆನ್ನಾಗಿ ಹೇಳಾರ ಅಂದ್ಕೊಳ್ಳಿ, ಅಯ್ಯೋ ನನಗೇನು ಗೊತ್ತಿಲ್ಲಲ್ಲ, ಬೇಡ. ಸೊ ಅದೆಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನೀನು ಈಗೋ ಅನ್ನೋದು, ನನಗೆಲ್ಲ ಗೊತ್ತಿರೋ ಅನ್ನೋ ಭಾವನೆ ಇದ್ದಾಗ ಸೊ ಅವ್ರು ಹೇಳ್ತಾ ಇರೋದನ್ನ, ಅವ್ರ ಜ್ಞಾನವನ್ನು ನೀವು ಒಪ್ಕೊಳೋದಿಲ್ಲ. ಅದೇ ಸೆಲ್ಫ್ ಎಸ್ಟೀಮ್ ಇದ್ದರೆ, ಸೆಲ್ಫ್ ಲವ್ ಇದ್ದರೆ, ಓಕೆ ನಾನು ಹೊಸ ವಿಷಯಗಳನ್ನು ನಾನು ತಿಳ್ಕೊತಾ ಇದ್ದೀನಿ. ಸೊ ಯು ಬಿಕಮ್ ಎ ಗುಡ್ ಲಿಸನರ್. ಸೊ ಅಲ್ಲಿ ನೀನು ಆಕ್ಸೆಪ್ಟೆನ್ಸ್ ಮಾಡ್ಕೊತೀರ. ಇದು ಈ ಸೆಲ್ಫ್ ಎಸ್ಟೀಮ್, ಆ ಸೆಲ್ಫ್ ಕ್ರಿಟಿಸಿಸಮ್ ಅನ್ನೋದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ, ನಾವು ಚಿಕ್ಕವರಿದ್ದಾಗ ಸೊ ನಮ್ಮ ಸಿಬ್ಲಿಂಗ್ಸ್ ಇರ್ತಾರೆ, ಅಣ್ಣ ಇಲ್ಲ ಅಕ್ಕಂದರು. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ನೀನು ಇದನ್ನು ನಾನು ಮಾಡಿಕೊಟ್ರೆ ನಾನು ನಿನಗೆ ಕೊಡ್ತೀನಿ, ಈ ಎಲ್ಲ ಕೆಲಸ ನೀನು ಮಾಡು ಅಂತ ಹೇಳ್ತಾ ಇರ್ತಾರೆ. ಸೊ ಅಕ್ಕಂದ್ರಾಗಿರ್ಬೋದು ಡಿಮ್ಯಾಂಡ್ ಮಾಡ್ತಾ ಇರ್ತಾರೆ. ಸೊ ಇದನ್ನು ನಾನು ಮಾಡಿದ್ರೇ ಅವ್ರು ನನ್ನ ಪ್ರೀತಿ ಮಾಡ್ತಾರೆ. ಸೊ ಅದು ಹಾಗೆ ಕಂಟಿನ್ಯೂ ಆಗ್ತಾ ಬರುತ್ತೆ. ಇಲ್ಲಿ ಕೂಡ ನಮ್ಮ ಅಡಲ್ಟ್ಹುಡ್ನಲ್ಲಿ ಕಂಟಿನ್ಯೂ ಆಗ್ತಾ ಬರುತ್ತೆ. ಸೊ ಇಲ್ಲ ಅಂದರೆ ಏನು ಮಾಡ್ತಾರೆ ಅಂದರೆ, ಪ್ರತಿಯೊಂದು ಕೂಡ ನಾವು ಡಿಪೆಂಡ್ ಆಗ್ತೀವಿ. ಸೊ ಅಣ್ಣಂದ್ರ ಕಡೆ, ಅಕ್ಕಂದ್ರ ಕಡೆ, ಇದು ಹೋಮ್ವರ್ಕ್ನಲ್ಲಿ ನಮ್ಮ ಡೌಟ್ ಇದೆ, ನೀವು ಹೇಳ್ಕೊಡ್ರಿ ಅಂತ ಹೇಳಿ. ಸೊ ಅಲ್ಲಿ ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು. ಸೊ ಇಲ್ಲಿ ಮೆಂಟಲ್ ಆಗಿರ್ಬೋದು, ಫಿಸಿಕಲ್ ಎಮೋಷ್ನಲ್ ಇಶ್ಯೂಸ್ ಆಗಿರ್ಬೋದು, ಅಂದರೆ ನಾವೊಂದು ಎಂಟಿನೆಸ್, ಹೆಲ್ಪ್ಲೆಸ್ನೆಸ್ ಇದ್ದೀವಿ ಅಂತಂದರೆ, ಸೊ ನಮ್ಮ ಮೇಲೆ ನಮಗೆ ಏನಕ್ಕಾದ್ರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಇಲ್ಲಿವರೆಗೆ ಬಂದಿದೆ.
ಸೊ ಇಲ್ಲಿ ನಮ್ಮನ್ನು ನಾವು ಚೆಕ್ ಬೇಕನ್ನೋದು ಏನು ಅಂತಂದರೆ ಒನ್ನೆಸ್. ಸೊ ಎಲ್ಲ ನನ್ನ ಒಳಗಡೆ ಇದ್ದಾವೆ, ಅದನ್ನು ನಾನು ಹೊರಗಡೆ ತೊಗೊಂಬರಬೇಕು. ಸೊ ಇಲ್ಲಿ ಏನು ಮಾಡಬೇಕು, ಇನ್ನೊಬ್ಬರ ಕನೆಕ್ಟಿವಿಟಿ ನಮಗೆ ಬೇಕಾಗಿಲ್ಲ, ನಮ್ಮ ಜೊತೆಗೆ ನಾವು ಕನೆಕ್ಟಿವಿಟಿ. ಅದು ಎಲ್ಲಿಂದ ಬರುತ್ತೆ ಅಂದರೆ ಸಾಧನೆ ಮೂಲಕ ಬರುತ್ತೆ. ಸೊ ಎಷ್ಟು ಟೈಮ್ ನಿಮ್ಮ ಜೊತೆಗೆ ನೀವು ಸ್ಪೆಂಡ್ ಮಾಡ್ತೀರೋ, ಸೊ ಆ ಒಂದು ಲೋನ್ಲಿನೆಸ್ನಿಂದ ನೀವು ಹೊರಗಡೆ ಬರ್ತೀರ. ಇದೇನಾಗುತ್ತೆ ಅಂತಂದರೆ ಔಟ್ ಆಫ್ ಕಂಟ್ರೋಲ್ ಇದ್ದರೆ, ಒಂದು ಡಿಮ್ಯಾಂಡಿಂಗ್ ನೇಚರ್ ಏನು ಚಿಕ್ಕವರಿದ್ದಾಗಿನಿಂದ ನಮ್ಮ ಅಭ್ಯಾಸ ಆಗಿರುತ್ತಲ್ವ, ಅಲ್ಲಿ ನಾವು ಪ್ರಪಂಚ ನಮ್ಮ ಕಂಟ್ರೋಲ್ನಾಗಿಲ್ಲ. ಓಕೆ, ಆ ಕಡೆ ಇರೋ ಪರ್ಸನ್ ನಮ್ಮ ಕಂಟ್ರೋಲ್ನಾಗಿಲ್ಲ ಅಂದ ತಕ್ಷಣ ಇಲ್ಲಿ ನಮ್ಮ ಬಾಡಿನಲ್ಲಿ ಏನಾಗುತ್ತೆ ಅಂತಂದರೆ ಆ ಕಂಟ್ರೋಲ್ನ ನಮ್ಮ ಬಾಡಿ ಮೇಲೆ ತೋರಿಸ್ತೀವಿ. ಸೊ ಊಟ ಮಾಡೋದ್ರಲ್ಲಿ ಆಗಲಿ, ಹ್ಯಾಬಿಟ್ಸ್ ಆಗಲಿ ಕೂಡ ಕಂಪ್ಲೀಟಾಗಿ ಔಟ್ ಆಫ್ ಕಂಟ್ರೋಲ್ ಆಗ್ತೀವಿ. ಆ ಫ್ರೀಡಮ್ ಇರೋದಿಲ್ಲ ಚೈಲ್ಡ್ಹುಡ್ನಲ್ಲಿ. ಸೊ ಆ ಫ್ರೀಡಮ್ ಇಲ್ಲಿ ಬೇಕಾಗಿರೋವಂಥ ಪರಿಸ್ಥಿತಿ ಬರುತ್ತೆ. ಅದೇ ನಮ್ಮ ಹೆಲ್ತ್ ಮೇಲೆ ನಮಗೆ ಇಂಬ್ಯಾಲೆನ್ಸ್ ಆಗ್ತಾ ಬರುತ್ತೆ, ಮೆಂಟಲಿ ಫಿಸಿಕಲಿ. ಸೊ ಊಟ ಮಾಡೋದಿಲ್ಲ, ಹಠ ಮಾಡ್ತೀವಿ, ಇಲ್ಲ ಜಾಸ್ತಿ ಊಟ ಮಾಡ್ತೀವಿ. ಅಲ್ಲಿ ಸಿಗಲಿಲ್ಲಲ್ಲ, ಇಲ್ಲಿ ನನಗೆ ಬೇಕು ನನ್ನ ಊಟದಲ್ಲಿ, ಅಂದರೆ ಮೈಂಡ್ ಆ ರೀತಿ ಡೈವರ್ಷನ್ ಆಗುತ್ತೆ. ಜಾಸ್ತಿ ಊಟ ಮಾಡ್ತೀವಿ. ಪ್ರತಿಯೊಂದು ನೀವು ಚೆಕ್ ಮಾಡ್ಕೋಬೇಕು. ಸೊ ಇದನ್ನು ಯಾವ ರೀತಿ ಹೇಳಿ ಮಾಡಬೇಕು, ಸೆಲ್ಫ್ ಎಸ್ಟೀಮ್ ಇರ್ಬೋದು, ಬೇರೆ ಎಲ್ಲವೂ ಇರ್ಬೋದು. ಫಸ್ಟ್ ಆಕ್ಸೆಪ್ಟಿಂಗ್, ನೆಕ್ಸ್ಟು ಲೆಟ್ ಗೋ ಆಫ್ ಓಲ್ಡ್ ಎಮೋಷನ್ಸ್. ಹಳೆಯ ಆ ಎಮೋಷನ್ಸ್ ಏನಿದಾವಲ್ಲ, ನನ್ನ ಕಂಟ್ರೋಲ್ ಮಾಡಿದ್ದಾರೆ ಚಿಕ್ಕವರಿದ್ದಾಗ. ಸೊ ಅದನ್ನೆಲ್ಲ ಕೂಡ ಕೂತ್ಕೊಂಡು ಡೀಲ್ ಮಾಡಬೇಕು ಡೈಲಿ ಒಂದೊಂದು ವಿಷಯದಲ್ಲಿ. ಸೊ ಆ ಇನ್ನರ್ ಚೈನ್ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಸೊ ಆ ಇನ್ನರ್ ಚೈಲ್ಡ್ ಜೊತೆಗೆ ಗ್ರೇಟ್ ಕನೆಕ್ಷನ್ ಇಟ್ಕೋಬೇಕು. ನಾನು ಲ್ಯಾಕ್ ಆಗ್ತಾ ಇದ್ದೀನಿ, ಸೊ ಯಾವ ರೀತಿ ಪ್ರಾಬ್ಲಮ್ಸ್ ನಾನು ಕ್ರಿಯೇಟ್ ಮಾಡ್ಕೊಂಡಿನಿ. ಸೊ ಅದಕ್ಕೆ ಸಂಬಂಧಪಟ್ಟಿರುವ ಲೂಯಿಸ್ ಹೇ ಅವರು ಸೆಲ್ಫ್ ಲವ್ ಕೆಲವು ಪುಸ್ತಕಗಳಿದ್ದಾವೆ. ಸೊ ಅವ್ರು ಯಾವ ರೀತಿ ಅದನ್ನು ಹೇಳಿ ಮಾಡ್ಕೊಂಡಿದ್ರು. ಸೊ ಕೂತ್ಕೊಂಡು ಸೊ ಕಂಪ್ಲೀಟಾಗಿ ಆ ಧ್ಯಾನ ಸ್ಥಿತಿನಲ್ಲಿದ್ದಾಗ ಲಾಸ್ಟ್ 1 hour ಮೆಡಿಟೇಷನ್ ಮಾಡ್ತಾಯಿದ್ರ. ಸೊ ಲಾಸ್ಟ್ 5 minutes ಸೊ ನಿಮ್ಮ ರೀಕಾಲ್ ಮಾಡ್ಕೊಳ್ರಿ, ಹಳೆಯ ವಿಷಯಗಳನ್ನೆಲ್ಲ ರೀಕಾಲ್ ಮಾಡ್ಕೊಳ್ರಿ. ಆ ಟೈಮ್ನಲ್ಲಿ ಇಲ್ಲಿ ನಡೀತಾ ಇರುವ ಈ ಸಂಘರ್ಷಣಗಳಿಗೆ ಏನಾದರೂ ಲಿಂಕ್ ಇದೆಯಾ, ಸೊ ಕಂಪ್ಲೀಟಾಗಿ ಚೆಕ್ ಮಾಡಿಕೊಂಡು ನಿಮ್ಮಷ್ಟು ನೀವೇ ಡೀಲ್ ಮಾಡ್ಕೋಬೇಕು. ಇಟ್ಸ್ ಅ ವೆರಿ ಈಸಿ ಪ್ರಾಸೆಸ್. ಸೊ ಅವಾಗ ಏನಾಗುತ್ತೆ, 1 hour ಮೆಡಿಟೇಷನ್ ಅಲ್ಲ, 23 hours ಕೂಡ ಮೆಡಿಟೇಷನ್ ನಡೀತಾ ಇರುತ್ತೆ. ಸೊ ಕಂಪ್ಲೀಟಾಗಿ ಧ್ಯಾನ ಸ್ಥಿತಿನಲ್ಲೇ ಇರ್ತೀವಿ. ಸೊ ಇದು ಚಿಕ್ಕ ಒಂದು ನಿಮಗೆ ಉಪಯೋಗ ಆಗಿರುವಂಥ ವಿಷಯಗಳಿವೆಲ್ಲ ಕೂಡ. ಸೊ ಹೋಪ್ ನಿಮ್ಮ ಲೈಫ್ನಲ್ಲಿ ಕೂಡ ನಿಮಗೆ ಬೇಕಾಗಿರುವ ಸಂದರ್ಭಗಳಲ್ಲಿ ಸೊ ನಾನು ಹೇಳಿರುವಂಥ ಈ ಐಡಿಯಾಸ್ ಕೂಡ ನೀವು ಇಂಪ್ಲಿಮೆಂಟ್ ಮಾಡ್ಕೊತೀರಂತ ಅನ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸರ್ಗೆ, ಮೇಡಮ್ ಅವ್ರಿಗೆ, PSSM ಮೈಸೂರು ತಂಡದವರೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.